ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಟೈಟಲ್ ನೋಡಿದ ಹಾಗೆ ಧಾರವಾಡ ಜಿಲ್ಲೆಯಲ್ಲಿರುವಂಥ ಯಾರಿಗೆಲ್ಲ ಈಗ ಸೀಟ್ ಸಿಕ್ಕಿದೆ, ನಾಳೆಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಂತ ಹೋಗ್ತಾ ಇದ್ದೀರಿ, ಸ್ವಲ್ಪ ತಡೀರಿ. ಮೊದಲು ನನ್ನ ಮಾತುಗಳನ್ನು ಕೇಳಿ, ಆಮೇಲೆ ನಿಮ್ಮ ಒಂದು ಯೋಚನೆ ಏನಿದೆ ಅದನ್ನು ಮಾಡ್ಕೊಳ್ಳಿ. ನೀವು ಟೈಟಲ್ ಅಂತ ನೋಡ್ದಂಗಿದೆ. ಸೊ ಇಲ್ಲಿ ನಾನು ಏನಂತಂದರೆ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ವಿಡಿಯೋ ಎದಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಯಾರೋ ಒಂದು ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ದಾರೆ, ಆ ವಿದ್ಯಾರ್ಥಿಗಳು ನನಗೆ ಪ್ರತಿದಿನ ಬರ್ತಾರೆ ನನ್ನ ಆಫೀಸ್ ಕಡೆ ಬಂದು ಗೋಳಾಡಿ ಕಷ್ಟಪಟ್ಟು ಅಳ್ತಾ ಹೋಗ್ಬಿಡ್ತಾರೆ, ಏನಾದರೂ ಮಾಡಿ ನಮಗೊಂದು ಸಹಾಯ ಮಾಡಿ ಅಂಥೇಳಿ. ಬಟ್ ಅದು ಪ್ರೈವೇಟ್ ಕಾಲೇಜ್ ಇರೋದರಿಂದ ಅದಕ್ಕೆ ನಾನು ಏನು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ತಿಳ್ಕೊಬೇಕು, ಅದನ್ನು ನೀವು ಅಡ್ಮಿಷನ್ ಹೋಗ್ಬೇಕಂದ್ರೆ ನೀವು ತಿಳ್ಕೊಬೇಕು, ಅಲ್ಲಿ ಹೋಗಬಾರ್ದು ಅಂಥೇಳಿ. ನೀವು ಹೋಗಿ ಅಡ್ಮಿಷನ್ ಆಗಿರ್ತೀರಿ, ಅಡ್ಮಿಷನ್ ಹೋಗಿ ಮಾಡಿದ ಮೇಲೆ ಬಂದು ನಮ್ಗೆ ಹೇಳ್ತಾ ಇದ್ದೀರಿ, ಅದು ತಪ್ಪಾಗುತ್ತೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಮನಸ್ಸಿಚ್ಚಿದ ಹೋಗಿ ಅಡ್ಮಿಷನ್ ಮಾಡಿಸಿರ್ತೀರಿ. ಮೊದಲೇ ಹೋಗಿ ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ನಿಮಗೆ ನಾ ತಡಿಬೋದು. ಸೊ ಹೀಗಾಗಿ ಧಾರವಾಡ ಜಿಲ್ಲೆಯಲ್ಲಿ ನೀವು ಅಡ್ಮಿಷನ್ ಬರ್ತಾಯಿದ್ದೀರಪ್ಪ ಅಂತಂದರೆ ತುಂಬ ಯೋಚನೆ ಮಾಡಿ ಬರಬೇಕು. ಮತ್ತು ಈ ಕಾಲೇಜಿಗೆ ಮಾತ್ರ ನಿಮಗೆ ಹೋಗೋಕ್ಕೆ ಹೋಗಬೇಡಿ. ನಿಮ್ಮ 1 ವರ್ಷ ಜೀವನ ಹಾಳಾದ್ರೆ ಆಗಲಿ, ಆದರೆ ಅಡ್ಮಿಷನ್ ಆದಮೇಲೆ ಜೀವನ ಹಾಳಾಗಿ ದುಡ್ಡು ಹೋಗಿ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕೊಂಡು ನೀವು ಕಷ್ಟಪಡೋದಕ್ಕಿಂತ ಇವಾಗ ನೀಟಾಗಿದ್ದೀರಿ, 2ನೇ ರೌಂಡಿಗೆ ಹೋಗಿ 3ನೇ ರೌಂಡಿಗೆ ಹೋಗಿ, ಇಲ್ಲಪ್ಪ ಅಂದರೆ ಇನ್ನೂ 10,000 ರೂಪಾಯಿ ಕಾಸ್ಟ್ಲಿ ಆದರಾಗಲಿ ನೀವು ಪ್ರೈವೇಟ್ ನಿಮ್ಮ ಸಮೀಪದಲ್ಲಿರುವಂಥ ಒಳ್ಳೆಯ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿ. ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೇನೆ, ಯಾವ ಕಾಲೇಜ್ ಅನ್ನೋದು ನೀವೇ ಗೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಧಾರವಾಡದಲ್ಲಿರುವಂಥ ಅಲ್ಲಿ ಕಾಲೇಜ್ ಆಫ್ ಲಿಸ್ಟ್ಗಳಿಗೆ ನಾನು ಇವಾಗ ಈ ಧಾರವಾಡದಲ್ಲಿರುವಂಥ ಹುಬ್ಬಳ್ಳಿ ಧಾರವಾಡ ಮಿಕ್ಸ್ ಇದೆ ಇದರಲ್ಲಿ. ಆದರೆ ಇದರಲ್ಲಿ ನಾನು ಯಾವುದನ್ನು ಕಾಟ್ ಹೊಡಿತೀನಲ್ಲ ಆ ಒಂದು ಕಾಲೇಜ್ ನಾನು ನಿಮಗೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ. ಸೊ ಹುಷಾರಾಗಿ ಈ ವಿಡಿಯೋ ನೋಡಿ. ಯಾವುದನ್ನು ನಾನು ಇಷ್ಟಪಡೋದಿಲ್ಲ, ಆ ಕಾಲೇಜಿಗೆ ನಿಮಗೆ ಈಗ ಸೀಟ್ ಸಿಕ್ಕಿದ್ರೂ ಕೂಡ ಹೋಗ್ಬಿಡ್ರಿ, ಖುಷಿಲಿ ಹೋಗಬೇಡಿ. ನಿಮ್ಮದು ಕಷ್ಟದ ದಿನಗಳು ಇನ್ನು ಮೇಲೆ ಸ್ಟಾರ್ಟ್ ಆಗ್ತಾವಂತ ತಿಳ್ಕೊಬೇಕಾಗತ್ತೆ. ಹೀಗಾಗಿ ಸೊ ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಾ ಪಾಸ್ ಹೊಡೆದಿರೋದು ಕಾಲೇಜ್ ಪರವಾಗಿಲ್ಲ, ಆದರೆ ಅದನ್ನು ಹೊರತುಪಡಿಸಿ ಬೇರೆ ಕಾಲೇಜ್ ಏನಾದರೂ ನಿಮಗೆ ಇದ್ದರೆ ಅಂತ ತಿಳ್ಕೊಂಬಿಡಿ, ಅಂಥ ಕಾಲೇಜ್ಗಳಿಗೆ ಹೋಗಬೇಡಿ ಅಂತ. ಸೊ ಇದು ಕಾಲೇಜ್ ಇದೆ, ಇದು ಕಾಲೇಜ್ ಕೂಡ ಇದೆ. ನೆಕ್ಸ್ಟ್ ಇದು ಕಾಲೇಜ್ ಕೂಡ ಇದೆ. ಸೊ ನೆಕ್ಸ್ಟ್ ಏನಂತಂದರೆ ಸೊ ನೆಕ್ಸ್ಟ್ ಹೋಗ್ತೀನಿ ನಾನು ಇವಾಗ. ಸೊ ನೆಕ್ಸ್ಟ್ ಇದು ಕಾಲೇಜ್ ನೆಕ್ಸ್ಟ್ ಇದು ಕಾಲೇಜ್ ನೆಕ್ಸ್ಟ್ ಇದು ಕಾಲೇಜ್ ಇದು ಕಾಲೇಜ್ ನೆಕ್ಸ್ಟ್ ಇದು ಕಾಲೇಜ್ ನೆಕ್ಸ್ಟ್ ಇದು ಕಾಲೇಜ್ ನೆಕ್ಸ್ಟ್ ಇದು ಕಾಲೇಜ್ ಆಮೇಲೆ ಇದಾದಮೇಲೆ ಇದು ಕಾಲೇಜ್ ಓಕೆನಾ. ಸೊ ನೆಕ್ಸ್ಟ್ ಇದು ಕಾಲೇಜ್ ಇದು ಇದು ನೆಕ್ಸ್ಟ್ ಇದು ಕೂಡ ನೆಕ್ಸ್ಟ್ ಇದು ಕೂಡ ಯೋಚನೆ ಮಾಡಿ ಹೋಗಿ. ಸೊ ಇಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ಲ ಆ ಕಾಲೇಜಿಗೆ ಮಾತ್ರ ನೀವು ಏನು ಮಾಡಬಾರ್ದು ಅಂತಂದರೆ ಹೋಗಲಿಕ್ಕೆ ಹೋಗಬೇಡಿ. ಯಾವುದನ್ನು ಇಷ್ಟ ಆಗಿಲ್ಲ, ಯಾವ್ದು ಇಷ್ಟ ಆಗಿಲ್ಲ ಆ ಕಾಲೇಜಿಗೆ ಮಾತ್ರ ನೀವು ಹೋಗಬೇಡಿ. ಹೋದರೆ ನಾ ಏನು ಟೈಟಲ್ ಹಾಕಿದ್ದೀನಲ್ಲ ಅದು ನಿಮಗೆ ಕನ್ಫರ್ಮ್ ಆಗುತ್ತೆ, ನಿಮಗೆ ಮ್ಯಾಚ್ ಆಗುತ್ತೆ, ನೆನಪಿಟ್ಟುಕೊಳ್ಳಿ. ಥ್ಯಾಂಕ್ ಯು.